ಓಂ ಯತ್ಪುರುಷಂ ವ್ಯದಧುಃ ಕತಿಧಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾಗೂರು ಪಾದ ಉಚ್ಯೇತೆ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಗ್ರಹಗಳ ಬದಲಾವಣೆಗಳು ನಮಗೆ ಬಹಳಷ್ಟು ಸಮೃದ್ಧಿಯಾದಂಥ ಶುಭ ಫಲ ಹಾಗೂ ಅಶುಭ ಫಲವನ್ನು ಕೂಡ ಕೊಡುತ್ತೆ. ಹಾಗಿದ್ದಾಗ ಕುಂಭರಾಶಿಯವರಿಗೆ ಒಂದು ಅದ್ಭುತವಾದಂಥ ವಿಶೇಷ ಏನಂತಂದರೆ, ಜನ್ಮ ಶನಿ ಅನ್ನುವಂಥದ್ದು ಪರಿಹಾರ ಆಗ್ತಾ ಇದೆ, ಅಂತ್ಯ ಶನಿ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಮಾರ್ಚ್ 28ನೇ ತಾರೀಕು ಶನಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿ ಮಧ್ಯದ ಶನಿ ಅಂದರೆ ಜನ್ಮ ಶನಿ ಅನ್ನುವಂತಹ ಪ್ರಭಾವದಲ್ಲಿದ್ದಂಥ ನಿಮಗೆ ಅಂತ್ಯ ಶನಿ ಪ್ರಭಾವ ಶುರುವಾಗ್ತಿದೆ. ಅಂತ್ಯ ಶನಿ ಯಾವತ್ತೂ ಕೂಡ ಒಳ್ಳೆಯ ಫಲವೇ, ಕೆಟ್ಟ ಫಲ ಅಲ್ಲ. ಹಾಗಾಗಿ ಕುಂಭರಾಶಿಯವರಿಗೆ ಸಂತೋಷವಾದಂಥ ತಿಂಗಳು ಮಾರ್ಚ್ ತಿಂಗಳು ಅಂತ ನಾನು ಹೇಳ್ತೀನಿ. ಆದರೆ ಇನ್ನೂ 28 ದಿನ ಇದೆ ನಿಮಗೆ ಜನ್ಮಶನಿ ಪ್ರಭಾವ, ಸ್ವಲ್ಪ ಎಚ್ಚರ ಇರಬೇಕಾಗತ್ತೆ. ಕುಂಭರಾಶಿಯವರಿಗೆ ಸುಖಾಧಿಪತಿ ಅಂದರೆ ಸುಖವನ್ನು ಕೊಡುವಂತಹ ಶುಕ್ರ ಹಾಗೂ ಭಾಗ್ಯವನ್ನು ಕೊಡುವಂತಹ ಶುಕ್ರ, 4 ಮತ್ತು 9ನೇ ಮನೆ ಅಧಿಪತಿಗಳಾಗಿರ್ತಕ್ಕಂಥ ಶುಕ್ರ ಪರಮೋಚ್ಚ ಸ್ಥಾನ ಹಾಗೂ ಉಚ್ಚ ಸ್ಥಾನದಲ್ಲಿದ್ದಾರೆ. ಕುಂಭರಾಶಿಯವರಿಗೆ 2ನೇ ಮನೆಯಲ್ಲಿ ಶುಕ್ರ ಉಚ್ಚ ಸ್ಥಾನದ ಫಲಗಳನ್ನು ಹೇಗೆ ಕೊಡ್ತಾರೆ ಅಂದರೆ, ಭಾಳಷ್ಟು ಸುಖ, ಸಮೃದ್ಧಿ, ಸಂತೋಷ, ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥದ್ದು, ಕುಟುಂಬ ವೃದ್ಧಿ ಆಗುವಂತಹ ಸಾಧ್ಯತೆಗಳು, ಒಂದು ಮದುವೆ ಆಗುವಂತಹ ಯೋಗ, ಇಲ್ಲ ಮಗು ಆಗುವಂಥ ಯೋಗ, ಅಂದರೆ ಕುಟುಂಬ ವೃದ್ಧಿ ಆಗುತ್ತೆ ಒಟ್ಟಿನಲ್ಲಿ. ಯಾಕೆಂದರೆ ಅದು ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಕುಂಭರಾಶಿಯವರಿಗೆ. ಕಾರಣ ಸುಖಾಧಿಪತಿ ಹಾಗೂ ಭಾಗ್ಯಾಧಿಪತಿ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಔಟ್ ಆಫ್ 100% ಬಲಿಷ್ಠವಾಗಿದ್ದಾರೆ. ಸಂತಾನ ಭಾಗ್ಯ ಅನ್ನುವಂಥದ್ದು ಭಾಗ್ಯವೇ ಅಲ್ವಾ. ಭಾಗ್ಯ ಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ ಉಚ್ಚ ಸ್ಥಾನ ಇದ್ದಾಗ ಪೂರ್ಣ ಫಲವನ್ನು ಕೊಡ್ತಾನೆ. ಹೆಣ್ಣು ಮಕ್ಕಳಿಗೆ ತುಂಬ ಪ್ರಿಯವಾದಂಥ ತಿಂಗಳು. ಅಂದಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಉತ್ತಮವಾದಂಥ ತಿಂಗಳು. ಬಟ್ಟೆ ವ್ಯಾಪಾರಿಗಳಿಗೆ, ಬಟ್ಟೆಯನ್ನು ತಯಾರಕ ಮಾಡುವಂಥವ್ರಿಗೆ, ಅವ್ರಿಗೆಲ್ಲ ಬಹಳ ಅದ್ಭುತವಾದಂಥ ಒಂದು ಮಾಸ ಅಂತ ಹೇಳ್ಬೋದು. ವಿಶೇಷವಾಗಿ ಬಲಗಳು ಹೇಗಿರುತ್ತೆ ನೋಡಿ, ಒಂದು ಶ್ಲೋಕ ಹೇಳುತ್ತೆ, ತನೋ ಸುತನುದಕ್ರಿಯಂ ಸುಖಿನಮೇವ ದೀರ್ಘಾಯುಷಂ ಕರೋತಿ ಕವಿರ ಥರ್ಗಃ ಕವಿನೇ ಮಾ ವಿವಿತ್ವಂ ಅಂತ ಹೇಳುತ್ತೆ. ಏನು ಹೇಳುತ್ತೆ, ಶುಕ್ರ ಚತುರ್ಥ ಭಾವದಲ್ಲಿದ್ದಾಗ, ಶುಕ್ರ 4ನೇ ಮನೆಯಲ್ಲಿದ್ದಾಗ, ಅಥವಾ 4ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 2ನೇ ಮನೆಯಲ್ಲಿದ್ದಾಗ, ಸುಖ ಸ್ಥಾನಾಧಿಪತಿ ಹಾಗೂ ಭಾಗ್ಯಾಧಿಪತಿ ದ್ವಿತೀಯಕ್ಕೆ ಬಂದಾಗ ಅನೇಕ ವಿಧದಿಂದ ಹಣದ ಆದಾಯ ಹೆಚ್ಚಾಗತ್ತೆ, ಸಂಪನ್ನರಾಗ್ತೀರಾ. ಕವಿಗಳಿಗೆ ಮತ್ತು ಸ್ವಾತಂತ್ರ್ಯವನ್ನು ಪಡಿತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಮ್ಯಾನ್ಸ್ಗೆ ಬಹಳ ಚೆನ್ನಾಗಿರುತ್ತೆ, ಸ್ಪೋರ್ಟ್ಸ್ ವುಮನ್ಗೂ ಚೆನ್ನಾಗಿರುತ್ತೆ. ಅನ್ನಪಾನಾದಿ ವೈಭವ ನಿಮಗೆ ಪ್ರಾಪ್ತಿಯಾಗುತ್ತೆ. ವಿಲಾಸಿ ಜೀವನ ನಡೆಸ್ತೀರಾ, ಉತ್ತಮ ಮಾತುಗಾರರಾಗ್ತೀರಾ, ಸಖತ್ತಾಗಿ ಮಾತಾಡ್ತೀರಾ. ಹಾಗೆ ವಿದ್ಯಾವಂತರಾಗ್ತೀರಾ, ಕಲಾ ತಜ್ಞರಾಗಿ, ಧನವಂತರಾಗಿ ಸುಂದರವಾದಂಥ ಜೀವನವನ್ನು ಮಾಡೋದರಲ್ಲಿ ನಿಮಗೆ ಬುದ್ಧಿವಂತಿಕೆ, ಕುಟುಂಬದಲ್ಲಿ ಅಭಿವೃದ್ಧಿಯಾಗಿ ಅಲಂಕಾರ ಪ್ರಿಯರಾಗ್ತೀರಾ. ಪರರ ಧನವನ್ನು ಆಸೆ ಪಡುವಂಥ ವ್ಯಕ್ತಿಗಳು ಆಗ್ತೀರಾ. ನೋಡಿ ಹೇಗಿದೆ, ಒಂದು ಶುಭ ಇದ್ರೆ ಒಂದು ಅಶುಭ. ಸ್ತ್ರೀಯರಿಗೆ ಅದ್ಭುತವಾದಂಥ ಅಭಿವೃದ್ಧಿ, ಸೀರೆ, ಬಟ್ಟೆ, ಬಂಗಾರ ಎಲ್ಲ ಕೊಳ್ಳೋದಕ್ಕೆ ಭಾಳ ಪ್ರೀತಿ ಇರುತ್ತೆ. ಹಾಗಾಗಿ ಬಹುಪಾಲು ವಿಲಾಸಿ ಜೀವನ ಶುಕ್ರ 2ನೇ ಮನೆಯಲ್ಲಿದ್ದರೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಈ ತಿಂಗಳಲ್ಲಿ ಎಲ್ಲ ಗ್ರಹಗಳು ಚೆನ್ನಾಗೇ ಇದೆ, ಭಯಪಡಬೇಡಿ, ಏನೂ ತೊಂದರೆ ಇಲ್ಲ. ರಾಶಿಯಿಂದ 5 ಮತ್ತು 8ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧನೂ ಸಹ ನೀಚನಾಗಿದ್ದರೂ ನೀಚಭಂಗ ರಾಜಯೋಗದಲ್ಲಿ ಅವರು ಕೂಡ ವಿರಾಜಮಾನವಾಗಿ ಅದೃಷ್ಟವನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಪೂರ್ವ ಪುಣ್ಯವನ್ನು ಕೊಡ್ತಾ ಇದ್ದಾರೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳು ಅತ್ಯಂತ ಶುಭ ಫಲ, ತುಂಬ ಸಮೃದ್ಧಿಯಾದಂಥ ಸೌಭಾಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಮೇಲಾಗಿ ವಿದ್ಯಾರ್ಥಿಗಳಿಗೆ ಉನ್ನತವಾದಂಥ ಅಭಿವೃದ್ಧಿ, ಶಿಕ್ಷಣದ ವಿಚಾರದಲ್ಲಿ ಸಕ್ಸಸ್ ಜಾಸ್ತಿ, ಪರೀಕ್ಷಾರ್ಥಿಗಳಿಗೆ ತುಂಬ ಅನುಕೂಲವಾಗುವಂಥದ್ದು ಕುಂಭರಾಶಿಯವರಿಗೆ ಈ ತಿಂಗಳು. ವ್ಯಾಪಾರಕ್ಕೆ ಅಧಿಪತಿನೂ ಬುಧನೇ, ಹಾಗಾಗಿ ಸ್ವಲ್ಪ ಎಣ್ಣೆಯ ವ್ಯಾಪಾರ,
ಅಂದರೆ ಕಡಲೆ ಎಣ್ಣೆ ಅಥವಾ ಈ ಸನ್ಫ್ಲವರ್ ಆಯಿಲು ಈ ಥರದ್ದೇನು ಅಡುಗೆಗೆ ಸಂಬಂಧಪಟ್ಟಂಥ ಎಣ್ಣೆಯ ವ್ಯಾಪಾರ ಮಾಡುವಂಥವ್ರಿಗೆ ಆ ತಯಾರಕರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ವ್ಯಾಪಾರದಲ್ಲಿ ಉತ್ಕೃಷ್ಟ ಲಾಭಗಳು, ಸ್ಥಾನಮಾನ, ಗೌರವ ಅಭಿವೃದ್ಧಿ, ಗ್ರಂಥಿಗೆ ಅಂಗಡಿ ಮಾಡುವಂಥವ್ರು, ಹಾಲಿನ ವ್ಯಾಪಾರ ಮಾಡುವಂಥವ್ರು, ಪ್ರಾಣಿ ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಭಾಳಷ್ಟು ಅದ್ಭುತವಾದಂಥ ವಿಶೇಷ ಫಲವನ್ನು ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡಬಹುದು. ರಾಶಿಯಿಂದ 3 ಮತ್ತು 10ನೇ ಮನೆ ಅಧಿಪತಿ ಆಗಿರತಕ್ಕಂಥ ಕುಜ ಪ್ರಸ್ತುತ ಪಂಚಮ ಸ್ಥಾನದಲ್ಲಿದ್ದಾರೆ. ಯಾವುದೇ ಥರದ ಕುಜ ದೋಷ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಇಲ್ಲ. ಹಾಗಾದರೆ ಕುಜ ಬಲ ಇದೆಯಾ ಅಂದರೆ ಸ್ವಲ್ಪ ಬಲಹೀನವಾಗಿದೆ. ಕಾರಣ ಉದ್ಯೋಗದಲ್ಲಿ ಸ್ವಲ್ಪ ಪಿರಿ ಜಾಸ್ತಿ ಆಗುತ್ತೆ. ನಿಮ್ಮ ಜೊತೆಗೆ ಕೆಲಸ ಮಾಡುವಂಥವರಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆಗಳು ಬರುವಂಥದ್ದು, ಕೋಪ ಬರೋ ರೀತಿಯಾಗಿ ನಡ್ಕೊಳ್ಳುವಂಥದ್ದು, ಈ ಥರ ಸಾಧ್ಯತೆಗಳು ಸ್ವಲ್ಪ ಉದ್ಯೋಗದಲ್ಲಿ ಬರ್ಬೋದು. ಹೆಚ್ಚು ಕೋಪ ತಾಪಗಳು ಬರುವ ಸಾಧ್ಯತೆಗಳಿರುತ್ತೆ. ಬಟ್ ಪಂಚಮದಲ್ಲಿ ಕುಜ ಇದ್ದಾಗೇನು ಒಳ್ಳೆಯ ಫಲವೇ. ಭೂಮಿ ಸಂಬಂಧಪಟ್ಟಂಥದ್ದು, ವ್ಯವಸಾಯದವರು ಚೆನ್ನಾಗಿರುತ್ತೆ, ರಿಯಲ್ ಎಸ್ಟೇಟ್ ಮಾಡೋರು ಚೆನ್ನಾಗಿರುತ್ತೆ, ಇಂಜಿನಿಯರ್ಸ್ಗಳು ಚೆನ್ನಾಗಿರುತ್ತೆ, ಭೂಮಿಯನ್ನು ನಂಬಿ ಜೀವನ ಮಾಡುವಂಥವ್ರು ಅಷ್ಟು ಜನಕ್ಕೂ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಈವನ್ ಶುಕ್ರ ಉಚ್ಚಸ್ಥಾನದಿಂದ ವಾಹನ ತಯಾರಕರು, ವಾಹನಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಮಾಡುವವರು, ವಾಹನವನ್ನು ಓಡಿಸುವ ಡ್ರೈವರ್ಗಳಾಗ್ಬೋದು, ಮಾಲೀಕರಾಗ್ಬೋದು, ಎಲ್ರಿಗೂ ತುಂಬ ಚೆನ್ನಾಗಿದೆ. ಕಾರಣ ಶುಕ್ರ ಉಚ್ಚಸ್ಥಾನ. ಕುಜ ಪಂಚಮದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಇದನ್ನು ಸಂಧಿಕಾಲ ಅನ್ನೋದ್ರಿಂದ ಮನೆ ಕಟ್ಟುವಂತಹ ಕೆಲಸ ಇದ್ದರೆ ವಿಳಂಬ ಮಾಡಿ, ಸ್ವಲ್ಪ ಮುಂದಕ್ಕೆ ಹಾಕಿ. ಯಾಕಂದರೆ ಜನ್ಮಜಾತಕದಲ್ಲಿ ಕುಜ ಬಲಿಷ್ಠವಾಗಿದ್ದರೆ ನಡೆಯುತ್ತೆ, ತೊಂದರೆ ಇಲ್ಲ, ಮಾಡಿಬಿಡ್ಬೋದು. ಬಟ್ ಗೊತ್ತಿಲ್ವಲ್ಲ ನಿಮ್ಮ ಜನ್ಮಜಾತಕದಲ್ಲಿ ಕುಜ ಎಲ್ಲಿದ್ದಾರೆ ಅಂತ. ಅಕಸ್ಮಾತ್ ಮಾಡಲೇಬೇಕು ಅಂದರೆ ತಿಳ್ಕೊಳ್ಳಿ. ನಿಮ್ಮ ಜನ್ಮಜಾತಕವನ್ನು ಒಮ್ಮೆ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ, ಕುಜನ ಬಲ ಹೇಗಿದೆ, ಇದು ನಂಗೆ ಸರಿಯಾದ ಸಮಯನ ಶುಭ ಕಾರ್ಯ ಮಾಡೋಕ್ಕೆ ತಿಳ್ಕೊಳ್ಳಿ. ಅದಾದಮೇಲೆ ಮಾಡಿ ಅಷ್ಟೇ. ಹಾಗಾಗಿ ಒಳ್ಳೆ ಜ್ಯೋತಿಷ್ಯರನ್ನ ಭೇಟಿ ಮಾಡಿ ಒಂದು ಕ್ಲಾರಿಟಿ ತಗೊಳ್ಳಿ. ಏನಾದರೂ ಪರಿಹಾರ ಇದ್ದರೆ ಮಾಡಿಸ್ಕೊಂಬಿಡಿ. ಸಿಂಪಲ್ ಆಗಿ ಪರಿಹಾರಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬಾರ್ದು, ಅದು ಭಾಳ ಮುಖ್ಯ ಆಗುತ್ತೆ. ಇನ್ನು ರಾಶಿಯಿಂದ ಲಾಭಸ್ಥಾನಕ್ಕೂ ದ್ವಿತೀಯ ಸ್ಥಾನಕ್ಕೂ ಅಧಿಪತಿಯಾದಂತಹ ಗುರು ಪ್ರಸ್ತುತ ಅಂತೂ ಸುಖ ಸ್ಥಾನದಲ್ಲಿದ್ದಾರೆ. ಗುರುಬಲ ಅಂತೂ ಇಲ್ಲ ಕುಂಭರಾಶಿಯವ್ರಿಗೆ. ಆದರೆ ಗುರು ಸುಖ ಸ್ಥಾನದಲ್ಲಿದ್ದಾರೆ, ಸುಖವನ್ನೇ ಕೊಡ್ತಾರೆ, ಲಾಭವನ್ನೇ ಕೊಡ್ತಾರೆ, ಕುಟುಂಬ, ಧನ, ವಾಕು, ವಿದ್ಯೆಯಲ್ಲಿ ಅದ್ಭುತವಾದಂಥ ಯೋಗವನ್ನು ಕೊಡ್ತಾರೆ. ಇನ್ನೂ ಸಂತೋಷ ಸುದ್ದಿ ಏನಂತಂದರೆ, ಹೇಗೆ ಜನ್ಮ ಶನಿ ಅನ್ನುವಂಥದ್ದು ನಿಮ್ಗೆ ನಿವೃತ್ತಿ ಆಗುತ್ತೋ ಮೇ 15ನೇ ತಾರೀಕು, ಇನ್ನು 2.5 ತಿಂಗಳಿಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಿಮಗೆ ಗುರುಬಲ ಪ್ರಾರಂಭ ಆಗುತ್ತೆ. ಎಂತೆಂಥ ಜಾಕ್ಪಟ್ ನೋಡಿ ಕುಂಭರಾಶಿಯವರಿಗೆ. ಒಂದು ಕಡೆ ಜನ್ಮ ಶನಿ ಪರಿಹಾರ, ಇನ್ನೊಂದು ಕಡೆ ಗುರುಬಲ ಆಗಮನ. ಇವೆಲ್ಲವೂ ಕೂಡ ಏನಾಗುತ್ತೆ, ನಿಮ್ಗೊಂದು ಸ್ವಲ್ಪ ಪ್ರಸಿದ್ಧವಾದಂಥ ದಾರಿಗೆ ನೀವು ಹೋಗೋದಕ್ಕೆ ನಿಮಗೆ ಸಪೋರ್ಟನ್ನು, ಸಹಾಯವನ್ನು ಮಾಡುತ್ತೆ. ಬಟ್ ಏನಪ್ಪ ಅಂದರೆ ರಾಶಿಯಿಂದ 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ನಿಮ್ಮ ರಾಶಿಯಲ್ಲೇ ಇದ್ದಾರೆ. 14ನೇ ತಾರೀಕುವರೆಗೂ ಬಲಹೀನವಾಗಿರುವಂತಹ ಸೂರ್ಯ ಸಪ್ತಮ ಸ್ಥಾನ ಆಕ್ಟಿವೇಟ್ ಆಗಿರೋಲ್ಲ. 7ನೇ ಮನೆ ಪಾರ್ಟ್ನರ್ಶಿಪ್, ಬಿಸ್ನೆಸ್ಸು ಪ್ಲಸ್ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ 17ನೇ ತಾರೀಕು ರಿಟೇಕ್, 14ನೇ ತಾರೀಕಿನವರೆಗೂ ಆಕ್ಟಿವೇಟ್ ಆಗಿರಲ್ಲ. ಸೂರ್ಯ ಶತ್ರು ಮನೆಯಲ್ಲಿರ್ತಾನೆ. ಅಕಸ್ಮಾತ್ ಅದನ್ನು ಕೆಟ್ಟ ಫಲ ಅಂತಲೇ ತಗೊಳ್ಬೋದು. ಅದೇ 14ನೇ ತಾರೀಕು ನಿಮ್ಮ ರಾಶಿಯಿಂದ 2ನೇ ಮನೆಗೆ ಹೋಗ್ಬಿಡ್ತಾರೆ. ಸಪ್ತಮಾಧಿಪತಿ ದ್ವಿತೀಯದಲ್ಲಿದ್ದಾಗ ಉತ್ಕೃಷ್ಟವಾದಂಥ ಲಾಭಗಳನ್ನು ನೀವು ಪಡೀಬಹುದು. ಲಾಭ ಅಂದರೆ ಕೇವಲ ದುಡ್ಡು ಮಾತ್ರ ಅಲ್ಲ ಸ್ನೇಹಿತರೆ, ಸಂತೋಷ, ಜೀವನ, ಸಮೃದ್ಧಿ, ಮಂಗಳ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಒಂದು ಒಳ್ಳೆ ನಿದ್ರೆ, ಒಂದು ಹೊಟ್ಟೆ ತುಂಬ ಊಟ, ಇವೆಲ್ಲವೂ ಕೂಡ ನಮಗೆ ಸಂತೋಷ ಅಂತ ಹೇಳ್ತೀವಿ. ಇದೆಲ್ಲವೂ ಕೂಡ ನಮಗೆ ಲಾಭ ಅಂತ ಹೇಳ್ತೀವಿ. ಇದನ್ನು ಧನ ಅಂತೀವಿ. ನಿಜವಾದ ಹಣ ಯಾವುದು ಅಂದರೆ ನಿದ್ರೆ, ನಿಜವಾದ ಹಣ ಯಾವುದಂದರೆ ನೆಮ್ಮದಿ, ನಿಜವಾದ ಹಣ ಯಾವುದಂದರೆ ಹೊಟ್ಟೆ ತುಂಬ ಊಟ. ಯಾವ ಮನುಷ್ಯನಿಗೆ ಮನಸ್ಸಿನಲ್ಲಿ ನೋವಿರಲ್ವೋ, ಮಾನಸಿಕ ದುಃಖ ಇರಲ್ವೋ, ಅವನು ನಿಜವಾದ ಶ್ರೀಮಂತ, ಹಣವಂತ. ಜನರಲೈಸ್ ಆಗಿ ನೋಡೋದಾದರೆ ಏನೇನು ಫಲಗಳು? ಹಾಗಾದರೆ ವಿದ್ಯಾರ್ಥಿಗಳಿಗೆ ಉತ್ಸಾಹ, ಆರೋಗ್ಯದಲ್ಲಿ ಅಭಿವೃದ್ಧಿ, ವಯಸ್ಕರಿಗೆ ತುಂಬ ಅನುಕೂಲ ಇದೆ. ಈ ಒಂದು ತಿಂಗಳಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಜಯಪ್ರಾಪ್ತಿ, ಲಾಭದಾಯಕವಾಗಿದ್ದು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಪಡಿತೀರಾ. ನೂತನ ಕೆಲಸ ನಿಮಗೆ ಪ್ರಾಪ್ತಿಯಾಗುವಂಥ ಸಾಧ್ಯತೆ, ಕುಟುಂಬದಲ್ಲಿ ಸಂತೋಷಕರ ವಾತಾವರಣ, ಪಿತೃಗಳ ಆಶೀರ್ವಾದ ನಿಮಗೆ ಹೆಚ್ಚು ತೃಪ್ತಿಯಾಗಿ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಜಯಪ್ರಾಪ್ತಿ, ಗುರುಗಳ ದರ್ಶನ, ಇದರಲ್ಲಿ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಒಟ್ಟಾರೆ ಹೇಳಬೇಕಂತಂದರೆ ಅದೆಲ್ಲ ಪಾಸಿಟಿವೇ ನಿಮಗೆ. ಇನ್ನು ವ್ಯವಸಾಯ ವಿಚಾರದಲ್ಲಿ ರೈತರಿಗೆ ಅಧಿಕವಾದ ಲಾಭ, ಆರೋಗ್ಯ ಸುಧಾರಣೆ, ಮೃಷ್ಟಾನ್ನ ಭೋಜನ, ಮಧ್ಯವರ್ತಿಗಳಿಗೆ ಅಂದರೆ ಮೀಡಿಯೇಟರ್ಸ್ಗೆ ತುಂಬ ಚೆನ್ನಾಗಿದೆ. ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ ಜಯಪ್ರಾಪ್ತಿ, ಕೋರ್ಟು ಕಚೇರಿಗಳಲ್ಲೂ ಕೂಡ ಜಯಪ್ರಾಪ್ತಿ ಇದೆ. ಸರ್ಕಾರಿ ಕೆಲಸಗಳಲ್ಲಿ ಶುಭವಾಗಿದ್ದು ಅಧಿಕವಾದ ತಿರುಗಾಟ ಇರುತ್ತೆ. ಸಮಸ್ಯೆಗಳು ಅಧಿಕವಾಗಿದ್ದರೂ ಕೂಡ ಅದನ್ನು ಪರಿವರ್ತನೆ ಮಾಡಿ, ಸಣ್ಣ ಸಮಸ್ಯೆ ಮಾಡಿ ಅದನ್ನು ಪರಿಹಾರ ಮಾಡ್ಕೋತೀರಾ. ನೂತನ ಜವಾಬ್ದಾರಿಗಳು ನಿಮ್ಮನ್ನು ಹುಡ್ಕೊಂಬರುತ್ತೆ. ಯತ್ನ ಕಾರ್ಯಗಳಲ್ಲಿ
ವಿಘ್ನಗಳು ದೂರವಾಗಿ ನಿರ್ವಿಘ್ನ ಪ್ರಾಪ್ತಿಯಾಗುತ್ತೆ. ವಾಹನ ಸವಾರರಿಗೆ ನೂತನ ವಾಹನ ಯೋಗ ಅದೆಲ್ಲ ಕೂಡ ಪ್ರಾಪ್ತಿಯಾಗುತ್ತೆ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಮನುಷ್ಯ ಆದಮೇಲೆ ಬಂದೇ ಬರಬೇಕು, ಅದು ಬರುತ್ತದೆ, ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಅದಕ್ಕೆ ಸಂಬಂಧವಾಗಿ ಸರಿಯಾದ ಸಮಯಕ್ಕೆ ಔಷಧಿ ತಗೊಳ್ಳೋದ್ರಿಂದ ಒಳ್ಳೆಯದು. ವಿಶ್ರಾಂತಿ ಸ್ವಲ್ಪ ನಿಮಗೆ ಅನುಕೂಲ ಪ್ರಾಪ್ತಿಯಾಗುತ್ತೆ. ಸೋಂಬೇರಿತನ ಬಿಟ್ಟರೆ ನಿಮಗೆ ಇನ್ನಷ್ಟು ಅಧಿಕವಾದ ಫಲ ಬರುತ್ತೆ. ಸೋಂಬೇರಿತನ ಮಾಡ್ಕೋಬೇಡಿ. ಹೆಚ್ಚು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಡಿ. ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ಈ ತಿಂಗಳು ನಿಧಾನಗತಿ ಆಗಿರತಕ್ಕಂಥ ಜೀವನ ಪ್ರಾಪ್ತಿಯಾಗುತ್ತೆ. ಕೆಲವೊಂದು ವಿಶೇಷವಾಗಿದ್ದು ನಿಮಗೆ ಗುರುವಿನ ಆಶೀರ್ವಾದ ಅಂತ ಸಿಗುತ್ತೆ. ಈ ತಿಂಗಳು ಸ್ವಲ್ಪ ಹೊಸ ಹೊಸ ಜವಾಬ್ದಾರಿಗಳು ಹೆಚ್ಚು ನಿಮಗೆ ಬರುತ್ತೆ. ಇದೇ ಮಾರ್ಚ್ ತಿಂಗಳು ಸ್ವಲ್ಪ ಹಣದ ಆದಾಯದಲ್ಲಿ ಹೆಚ್ಚನ್ನು ಪಡಿತೀರಾ. ಸ್ವಲ್ಪ ಬಂಗಾರ ಅಥವಾ ಇತ್ಯಾದಿ ಲೋಹಗಳನ್ನು ಪಡೆಯುವಂತಹ ಸಂದರ್ಭವೂ ಇದಾಗಿದ್ದು, ಓವರಾಲ್ ನೋಡಿದಾಗ ಕುಂಭರಾಶಿಯವರಿಗೆ ಜನರಲೈಸ್ ಆಗಿ ಕೂಡ ಚೆನ್ನಾಗಿದೆ, ಯಾವುದೇ ಪರಿಹಾರ ಬೇಕಿಲ್ಲ. ಇನ್ನು ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗಿ ಜನ್ಮ ಶನಿ ಬಿಟ್ಟು ಅಂತ್ಯ ಶನಿ ಪ್ರಾರಂಭ ಆಗುತ್ತೆ. ಸರಿ, ಅಂತ್ಯ ಶನಿ ಪ್ರಾರಂಭ ಆಗಬೇಕಾದ್ರೆ ಪ್ರತಿಯೊಬ್ಬರು ಶನಿ ಶಾಂತಿ ಶನಿ ಪೂಜೆಯನ್ನು ಮಾಡಲೇಬೇಕು. 29ನೇ ತಾರೀಕು ಮಾರ್ಚ್ ತಿಂಗಳು ಎಲ್ಲ ಕಡೆನೂ ಶನಿ ಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಊರಲ್ಲಿ, ಎಲ್ಲಾದರೂ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ. ಆ ಒಂದು ಪೂಜೆಗೆ ನೀವು ಪಾಲ್ಗೊಳ್ಬೇಕು, ಕಡ್ಡಾಯವಾಗಿ ಪಾಲ್ಗೊಳ್ಬೇಕು. ಯಾಕಂದರೆ ನೀವು ಇನ್ನೂ 7.5 ಅಂಡರಲ್ಲೇ ಇದ್ದೀರಾ. ಜನ್ಮ ಶನಿ ಮಾತ್ರ ಕ್ಲಿಯರ್ ಆಗಿದ್ದು, ಅಂತ್ಯ ಶನಿ ಇದೆ, ಇನ್ನೂ 2.5 ವರ್ಷ 7.5 ಇರೋದ್ರಿಂದ ಕಡ್ಡಾಯವಾಗಿ ಪಾಲ್ಗೊಳ್ಬೇಕು. ಎಲ್ಲೂ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ ನಿತ್ಯ ಸೌಭಾಗ್ಯ .in ಅನ್ನುವಂತಹ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಅದರಲ್ಲೊಂದು ಫಾರ್ಮ್ ಕಾಣುತ್ತೆ. ಆ ಫಾರ್ಮಲ್ಲಿ ನೀವು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಟೈಪ್ ಮಾಡಿ ಅಲ್ಲೊಂದು ಸ್ಕ್ಯಾನರ್ ಕಾಣುತ್ತೆ. 431 ರೂಪಾಯಿ ಒಬ್ಬರಿಗೆ ನೀವು ಅದನ್ನು ಪೇ ಮಾಡಿ ಆ ಒಂದು ಪೇ ಆಗಿರೋಂಥ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಏನಾದ್ರು ಸಮಸ್ಯೆ ಆಯಿತು ಅಂತಂದರೆ ನಿಮಗೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ನಂಬರ್ ಏನು ಕಾಣ್ತಿದೆ ಅದಕ್ಕೆ ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ಫೋನ್ ರಿಸೀವ್ ಮಾಡಿ ನಿಮಗೆ ಎಜುಕೇಟ್ ಮಾಡಿ ನೀವು ಅದು ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡ್ತಾರೆ. ಒಬ್ಬರಿಗೆ 431 ರೂಪಾಯಿ ನೀವು ಪೇ ಮಾಡಿದಾಗ ನಿಮ್ಮ ಹೆಸರಲ್ಲಿ ಪೂಜೆ ಹೋಮ ಎಲ್ಲ ಆಗಿ ಮನೆಗೆ ಪ್ರಸಾದವಾಗಿ ಕೊರಿಯರ್ ಮುಖಾಂತರವಾಗಿ ಮಂತ್ರಾಕ್ಷತೆ ಸಮೇತವಾಗಿ ಕುದುರೆ ಲಾಳ ಬರುತ್ತೆ ಮನೆಗೆ. ಕುದುರೆ ಲಾಳ ಗೊತ್ತಲ್ಲ, ಹಾರ್ಸ್ ಶೂ ಅಂತೇಳಿ, ಆ ಕುದುರೆ ಲಾಳ ನಿಮಗೆ ಪ್ರಸಾದವಾಗಿ ಬರುತ್ತೆ. ಅದನ್ನು ದೇವ್ರ ಮನೆಯಲ್ಲಿ, ಮನೆ ಬಾಗಿಲಿಗೆ, ಕಾರಲ್ಲಿ ಎಲ್ಲ ಇಟ್ಕೊಳ್ಬೋದು. ಅದರಿಂದ ನಿಮಗೆ ಒಳ್ಳೆ ಫಲ, ಶನಿಯಿಂದ ಬರಬಹುದಾ ಅಂತ ಕೆಟ್ಟದ್ದೆಲ್ಲ ನಿವೃತ್ತಿ ಆಗುತ್ತೆ. ಈ ಒಂದು ಪೂಜೆಗೆ ನಿಮ್ಮ ಮನೇಲಿ 3-4 ಜನ ಇದೆ ಅಂದರೆ 3-4 ಜನ ಪ್ರತ್ಯೇಕವಾಗಿಯೇ ನೀವು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಸಕುಟುಂಬ ಸಪರಿವಾರ ಸಮೇತವಾಗಿ ನೇರವಾಗಿ ಬಂದು ಪೂಜೆಯಲ್ಲಿ ಪಾಲ್ಗೊಳ್ಳಿ. ಪೂಜೆ ನಡೆಯುವಂಥ ಸ್ಥಳ ಬಂದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಕಡೆಗೆ ಬರಬೇಕಾದ್ರೆ ಚಂದಾಪುರ ದಾಟಿ ರೈಟ್ ಸೈಡಲ್ಲಿ ರಾಮಿ ಗೆಸ್ಟ್ ಲೈನ್ ಹೋಟೆಲ್ ಅಂತಿದೆ. ಅಲ್ಲಿಂದ ಸ್ವಲ್ಪ ರೈಟ್ ಸೈಡ್ ತೊಗೊಂಡು ಮುಂದಕ್ಕೆ ಬಂದರೆ ಮಂಚನಹಳ್ಳಿ ಅಂತ ಒಂದು ಗ್ರಾಮ ಸಿಗುತ್ತೆ. ಆ ಮಂಚನಹಳ್ಳಿಯಲ್ಲಿ ಬಸವ ಕ್ಷೇತ್ರ, ಪರಮೇಶ್ವರ ವಿಶೇಷವಾಗಿ ಎಂತೆಂಥ ಕ್ಷೇತ್ರಗಳನ್ನು ಉದ್ಭವ ಮಾಡಿದೆ ನೋಡಿ. ಬಸವ ಕ್ಷೇತ್ರ, ನಡೆದಾಡುವ ಬಸವ ಕ್ಷೇತ್ರ, ಶನೈಶ್ಚರನ ಒಂದು ದೇವಸ್ಥಾನ ಇರುವಂಥ ಜಾಗ. ಅಲ್ಲಿ ಮಾಡೋದಕ್ಕೆ ಭಗವಂತ ಬಸವಪ್ಪನವರು ಅಪ್ಪಣೆ ಕೊಟ್ಟಿರೋದ್ರಿಂದ ಅಲ್ಲಿ ಮಾಡ್ತಾ ಇದ್ದೀವಿ. ಲೊಕೇಶನ್ನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಪಾಯಿಂಟ್ ಆಗಿರುತ್ತೆ, ಮ್ಯಾಪ್ ಇರುತ್ತೆ, ಅದನ್ನು ನೀವು ಸೇವ್ ಮಾಡಿಕೊಂಡು ಎಲ್ಲರೂ ಬನ್ನಿ, ಪ್ರತಿಯೊಬ್ಬರು ಬನ್ನಿ. ಬೆಳಗ್ಗೆ 6 ಗಂಟೆಗೆ ಅಭಿಷೇಕ ಶುರುವಾದರೆ 12:30 1 ಗಂಟೆವರೆಗೂ ಸತತವಾಗಿ ಪೂಜಾ ಕೈಂಕರ್ಯಗಳು ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಎಲ್ಲೂ ಕೂಡ ನಿಲ್ಲೋದಿಲ್ಲ. ಈ ಪೂಜೆಗೆ ನೀವು ನೇರವಾಗಿ ಬಂದು ಸಂಕಲ್ಪ ಮಾಡ್ಕೋಬೋದು. ಬಟ್ ಕುದುರೆಲಾಳ ಪ್ರಸಾದ ಮಾತ್ರ ಕೊರಿಯರ್ ಮುಖಾಂತರನೇ ಬರುತ್ತೆ. ಇಲ್ಲ ಗುರುಗಳೇ ಬರೋಕ್ಕಾಗಲ್ಲ, ತುಂಬ ದೂರ ಇದ್ದೀವಿ, ಕಷ್ಟ ಆಗುತ್ತೆ ಅನ್ನೋರಿಗೆ ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ಪೂಜೆ ಪ್ರಾರಂಭದಿಂದ ಅಂತ್ಯದವರೆಗೂ ಲೈವ್ ಸ್ಟ್ರೀಮ್ ಆಗುತ್ತೆ. ಪ್ರತಿಯೊಬ್ಬರ ಹೆಸರಲ್ಲೂ ಸಂಕಲ್ಪ ಆಗಿ ಪೂಜೆ ಆಗಿ ಯಜ್ಞ ಆಗಿ ಯಾಗ ಆಗುತ್ತೆ. ಎಲ್ಲರೂ ಬರ್ಬೋದು, ಏನು ತೊಂದರೆ ಏನಿಲ್ಲ. ಈ ಒಂದು ಪೂಜಾ ಕೈಂಕರ್ಯದಲ್ಲಿ ನೀವು ಸೇವೆಯನ್ನು ಮಾಡಿ ಪಾಲ್ಗೊಂಡು ಭಗವಂತನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಕಡ್ಡಾಯವಾಗಿ ನನ್ನಲ್ಲೇ ಮಾಡಬೇಕು ನಮ್ಮಲ್ಲೇ ಮಾಡಬೇಕು ಅಂತಿಲ್ಲ, ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು, ಒಟ್ಟು ಮಾಡಿ. ಅದು ನಾನು ತುಂಬ ಇಂಪಾರ್ಟೆಂಟಾಗಿ ಹೇಳ್ತೀನಿ. ಪೂಜೆಯನ್ನು ಸಮೃದ್ಧಿಯಾಗಿ ಮಾಡ್ಕೊಳ್ಳಿ. ಶನಿಯಿಂದ ಬರ್ಬೋದಂತ ಕೆಟ್ಟದ್ದೆಲ್ಲ ನಿವಾರಣೆ ಮಾಡಿಕೊಂಡು ಬಲವನ್ನು ಪಡ್ಕೊಂಡು ಅಭಿವೃದ್ಧಿಯನ್ನು ಸಾಗ್ತಾ ಸಂತೋಷವಾಗಿರ್ತಕ್ಕಂಥದ್ದು ನಿಮ್ಮ ಒಂದು ಸಂಪೂರ್ಣವಾದಂಥ ವಿಚಾರ. ನೋಡಿದ್ರಲ್ಲ ವೀಕ್ಷಕರೇ, ಹೇಗಿದೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹಾಗೂ ಶನೈಶ್ಚರ ಮಹಾಯಾಗದ ಒಂದು ಸಂಪೂರ್ಣ ವಿವರವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.